ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ನಾನು ಟ್ರಾವೆಲ್ ವ್ಲಾಗ್ ಮಾಡ್ತಾ ಇದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಇವಾಗ ಗೊತ್ತಿಲ್ಲ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಡೈಲಿ ಕೆಲಸ ಮಾಡಿ 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 ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿದ್ದೀವಿ. ಆ್ಯಂಡ್ ಈ ಮಳೆಗೆ ಕೆಲಸ ಮಾಡಬೇಕು ಸುಮ್ಮನೆ ಮನೇಲಿ ಕೂತ್ಕೊಂಡು ಅಂದರೆ ತುಂಬಾ ಕಷ್ಟ ಆಗೋಗ್ಬಿಟ್ಟಿದೆ. ಅದಕ್ಕೆ ಇವಾಗ ನಾವು ಹೋಗ್ತಿರೋ ಪ್ಲೇಸ್ ಬಂದ್ಬಿಟ್ಟು ನೋಡಿ, ಇನ್ನೂ ಮಳೆ ಬರ್ತಾನೆ ಇದೆ. ಪೀಸಾಗಿ ಎಲ್ಲರೂ ಒಂದಿನ ಸ್ಪೆಂಡ್ ಮಾಡ್ಬಿಟ್ಟು ಬರೋಣ ಅಂತ ಹೋಗ್ತಾ ಇರೋದು. ಎಲ್ಲಿ ಹೋಗ್ತಿದ್ದೀವಿ ಅಂತ ನೋಡ್ತೀರಾ ವ್ಲಾಗಲ್ಲಿ ಮುಂದೆ. ಎಲ್ಲರೂ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ. ಆ್ಯಂಡ್ ಎಲ್ಲರೂ ಮೇನ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಸೊ ಇವಾಗ ಟಿಫನ್ ಮಾಡಿಕೊಂಡು ನಾವು ಯೂಶ್ವಲಿ ಈ ರೋಡಲ್ಲಿ ಹೋಗುವಾಗ ಇಲ್ಲೇ ಯಾವಾಗಲೂ ಟಿಫನ್ ಮಾಡೋದು. ಚೆನ್ನಾಗಿರುತ್ತೆ ಟಿಫನ್ನು. ಯಾರು ಹಾಸನ್ ರೋಡ್ಗೆ ಬಂದಾಗ ಇಲ್ಲಿ ಟ್ರೈ ಮಾಡಿ. ಇವಾಗ ಹೋಗಬೇಕು. ಏನು ವೆದರ್, ಏನು ಸಕ್ಕತ್ತಾಗಿದೆ ವೆದರ್ ಅಂದರೆ ಅಷ್ಟು ಸಕ್ಕತ್ತಾಗಿದೆ. ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಚಿಕ್ಕಮಂಗ್ಳೂರು, ಲ್ಯಾಂಡ್ ಆಫ್ ಕಾಫಿ. ಸೊ ಇನ್ನೇನು ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. 3 ಕಿಲೋಮೀಟರ್ ಇದೆ ಅಷ್ಟೇ. ಸೊ ಇನ್ನು ಸ್ವಲ್ಪ ಏನಾದರೂ ಫ್ರೆಶ್ ಆಗಿ ಜ್ಯೂಸ್ ಇಲ್ಲ ಕಾಫಿ ಕುಡಿಯೋಣ ಅಂತ ನಿಲ್ಲಿಸ್ತಾ ಇದ್ದೀವಿ. ಸ್ಟಾರ್ಟ್ ಮಾಡಿದಾಗಿಂದ ಇದು 3ನೇ ಸರಿ ನಿಲ್ಲಿಸ್ತಾ ಇರೋದು. ಮತ್ತು ಆ್ಯಪಲ್ ಜ್ಯೂಸ್ ಆರ್ಡ್ರ್ ಮಾಡಿ ಇವಾಗ ಕುಡಿದು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ಸೊ ಇವಾಗ 2 ಕಿಲೋಮೀಟರ್ ಇದೆ ಅಷ್ಟೇ. ಹೋಗೋ ಪ್ಲೇಸ್ ರೀಚ್ ಆಗಿದ್ದೀವಿ. ಅದೆಲ್ಲಿ ಅಂದರೆ ಕಾಣಿಸ್ತಿದ್ಯಾ? ನಿಜ ಕಾಣಿಸ್ತಿಲ್ಲ ಅಂತ ಗೊತ್ತು. ಸಿರಿ ನೇಚರ್ ರೂಸ್ಟ್ ರೆಸಾರ್ಟ್. ಎಲ್ಲ ಆಯಿತು, ಚೆಕ್ಇನ್ ಆಗಿದ್ದೀವಿ. ರೂಮ್ ಹತ್ರ ಹೋಗಬೇಕು. ಸ್ವಲ್ಪ ಮುಂದೆ ಹೋಗ್ಬೇಕಂತೆ. ಸೊ ಅವರೇ ವೆಹಿಕಲ್ ತರ್ತಿದ್ದಾರೆ. ನಮ್ಮ ಲಗೇಜ್ ಎಲ್ಲ ಅವ್ರು ಕಾರಲ್ಲಿ ಇಟ್ಕೊಂಡು ಸರಳವಾಗಿದೆ. ನಾವು ಇವಾಗ ರೀಚ್ ಆಗಿರೋದು ಸಿರಿ ನೇಚರ್ ರೂಸ್ಟ್ ರೆಸಾರ್ಟಲ್ಲಿ ಇದ್ದೀವಿ. ಇವಾಗ ಸಕ್ಕತ್ತಾಗಿದೆ, ಪೀಸ್ ಆಗಿದೆ. ಅಂದರೆ ಔಟ್ಸೈಡು ಏನೂ ಸೌಂಡ್ ಇಲ್ಲ, ಗಾಡಿಗಳ ಸೌಂಡ್ ಇಲ್ಲ. ಕೇಳಿಸ್ತಿದೆಯಾ ಏನಾದರೂ ಸೌಂಡು? ಇನ್ಸೆಕ್ಟ್ಸ್ ಸೌಂಡ್ ಬರುತ್ತಲ್ಲ ಅದಿದೆ. ಫುಲ್ ಕೋಲ್ಡ್ ಆಗಿದೆ. ಚಿಲ್ ಬರ್ತಾ ಇದೆ ಮಳೆ, ಅಂದರೆ ನಿಂತು ಬರ್ತಾ ಇದೆ. ಇವಾಗ ಲಂಚ್ ತಂದು ಕೊಟ್ಟರು. ಏನಿದೆ ಅಂದರೆ ಏನಿದೆ ಅದು ಲಂಚ್ಗೆ ನೋಡಿ, ಬಟರ್ ಚಿಕನ್ ಕುಲ್ಚಾ. ಟೇಸ್ಟ್ ಮಾಡೋಣ ಬಟರ್ ಚಿಕನ್ ಹೇಗಿದೆ ಅಂತ. ಫುಲ್ ಚಳಿ ಆಗ್ತಾ ಇದೆ. ಇದು ಬಾಲ್ಕನಿ ನೋಡಿ ಹೇಗಿದೆ, ಎಷ್ಟು ಚೆನ್ನಾಗಿದೆ. ಸೊ ಇವಾಗ ಬಟರ್ ಚಿಕನ್ನ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಫುಲ್ಲು ತಿನ್ಬಿಟ್ಟು ಆಮೇಲೆ ಮಾಡ್ತೀನಿ. ಆಲ್ಮೋಸ್ಟ್ 2 ಅವರ್ಸಿಂದ ಜಕೋಸಿಲ್ಲ ಎದ್ದೀನಿ. ಇನ್ನು ಎದ್ದು ಬರೋಕ್ಕೆ ಇದಿಲ್ಲ. ಮಳೆ ಬರ್ತಾ ಇದೆ. ಅಲ್ಲಿ ನೋಡಿ ಮಳೆ ಬರ್ತಿದೆ. ಫುಲ್ಲು ಸೌಂಡು, ಫುಲ್ಲು ಗ್ರೀನರಿ. ಇಲ್ಲಿ ಬಿಸಿ ನೀರಲ್ಲಿ ಫುಲ್ಲು ನಿದ್ದೆ. ಸ್ಟೇಟಸ್ ಹಾಕೊಂಡು ಕೂತಿದೆ. ಸೊ ಸರಳಾಗಿದೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಮಾರ್ನಿಂಗ್ ಇವಾಗ ನೆನ್ನೆ ನೈಟ್ ಫುಲ್ಲು ಅಂದರೆ ಜರ್ನಿ ಬೇರೆ ಮಾಡಿದ್ದೀವಲ್ಲ, ನೀರಲ್ಲಿ ಬೇರೆ ಫುಲ್ ಚೆನ್ನಾಗಿ ಆಟ ಆಡಿದ್ದಕ್ಕೆ ನಿದ್ದೆ ಬಂತು. ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ಇವಾಗ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ, ನಾವು ಸ್ಟೇ ಆಗಿದ್ದಿದ್ವಿಲ್ಲ, ಅದೇ ಫುಲ್ಲು ಅದೇ ಇದೆ, ಗ್ರೀನರಿ. ನೈಟ್ ಎಲ್ಲ ಮಳೆ ಬರ್ತಾನೆ ಇದೆ. ಸಖತ್ತಾಗಿದೆ ಮಾತ್ರ. ಇವಾಗೂ ಸ್ವಲ್ಪ ಬರ್ತಿದೆ ಅಷ್ಟೇ ಮಳೆ. ಸ್ವಲ್ಪ
ಲೇಟಲ್ಲಂತೂ ಫುಲ್ ವೆರೈಟಿ. ನಾನು ಜಾಸ್ತಿ ಹಾಕ್ಕೊಳ್ಳಿಲ್ಲ, ಮಾರ್ನಿಂಗ್ ಲಂಚ್ ಬೇಗ ತಿನ್ನೋಕ್ಕಾಗುತ್ತೆ. ಬ್ಯಾಟಿಂಗ್ ಆಯಿತು, ಇವಾಗ ಹೋಗಿ ಒಂದೆರಡು ಫೋಟೋಸ್ ತಗೊಂಡು, ಮಳೆ ಇನ್ನೂ ನಿಂತಿಲ್ಲ, ಬರ್ತಾನೆ ಇದೆ. ಸೊ ಯಾವುದು ಗೇಮ್ಸ್ ಆಡೋಕ್ಕಾಗಲ್ಲ ಅನಿಸುತ್ತೆ. ಎಷ್ಟು ವೆರೈಟಿ ಇದೆ ಬ್ರೇಕ್ಫಾಸ್ಟ್ಗೆ ಅಂತ ಅಕ್ಕ ತುಂಬ ಜೊತೆ ಇರುತ್ತೆ. ಅದನ್ನೆಲ್ಲ ನಾನು ಇದು ನಮ್ಮ ಫೇವ್ರೇಟ್ ನಗೆಟ್ಸ್. ಸೊ ನಮ್ಮ ನಗೆಟ್ಸ್ ತಿಂದಿರುತ್ತೆ. ಕೇಸರಿ ಬಾತ್, ಶಾಮಿಯಾ ಬಾತ್, ಪುಳಿಯೋಗರೆ, ಫುಲ್ ವೆರೈಟಿ ಇದೆ. ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ ಆಗಿದೆ. ಅದರಿಂದ ಮೊಟ್ಟೆ ಇದೆ. ಸೊ ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಇಲ್ಲಿದೆ, ಆರಾಮಾಗಿ ಆಟ ಆಡ್ಬೋದು. ಮಳೆ ಬರೋದ್ರಿಂದನೇ ಹೋಗೋಕ್ಕಾಗಿಲ್ಲ. ಆ ಕಡೆಯಿಂದ ಬರಬೇಕು, ರಿಸೆಪ್ಷನ್ ಕಡೆಯಿಂದ. ಜಿಂಗ್ ಜಾರಿಗೆ ಬಿದ್ದರೆ ಯಾಕೆ ಹೆಂಗಿದೆ ನೋಡಿ, ಎಲ್ಲ ಫುಲ್ ಬಿದ್ದರೆ ಹಂಗೆ ಗೊತ್ತಾರ್ದಂತ ಎಲ್ಲ ಕಡೆ ಇದಿದೆ. ಬಟ್ ನೋಡಿದ್ರೆ ಅದು ವಿಲೇದಲ್ಲಿ ಥರನೇ ಇದೆ ಸ್ವಲ್ಪ. ಎಲ್ಲ ಕಡೆ ಇದೆ ಇದು ಒಳಗಡೆ ಬಂದು ಎಲ್ಲಿ ನೋಡಿದ್ರು ಮರಗಳೇ, ಫುಲ್ ಆಫ್ ಗ್ರೀನರಿ. ಅದಕ್ಕೆ ಹೆಸರು ಸಿರಿ ನೇಚರ್ ಲಿಸ್ಟ್ ಅಂತ ಹೇಳುತ್ತೆ. ಇದೆಲ್ಲ ಯೂಶಲಿ ಔಟ್ಸೈಡಿಂದ ನೋಡಿರ್ತಾರೆ. ಆಲ್ಮೋಸ್ಟ್ ಚಿಕ್ಕಮಂಗ್ಳೂರು ಬರೋರೆಲ್ಲ ನೋಡಿರ್ತಾರೆ. ಔಟ್ಸೈಡ್ ಒಂದು ಇನ್ನೊಂದಿರುತ್ತೆ, ಅದು ಎಲ್ಲರೂ ಫೋಟೋಸ್ ತಗೊಂಡು ಹೋಗ್ತಿರ್ತಾರೆ. ಒಂದು ಕಾಫಿ ಕೂಡ ಇರುತ್ತೆ. ಒಳಗಡೆ ಹೇಗಿರುತ್ತೆ ಅಂತ ಯಾವತ್ತೂ ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ನಾವು ಬಂದಿರೋದು ಇಲ್ಲಿಗೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಬಂದು, ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಬಂದು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ಮಳೇಲಿ ಫುಲ್ ಚೆನ್ನಾಗಿ ನೆಂದ್ಬಿಟ್ಟೆ. ಅದಕ್ಕೆ ಇವಾಗ ಮತ್ತೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ. ನಿಮಗೆ ನಾನು ಸ್ಟೇ ಆಗಿದ್ದು ಆ ವಿಲ್ಲಾನ ತೋರಿಸ್ತೀನಿ, ಬನ್ನಿ ನೋಡೋಣ. ಇದೇ ನಾವು ಸ್ಟೇ ಆಗಿದ್ದಿದ್ದು ವಿಲ್ಲ. ಔಟ್ಸೈಡಿಂದ ನೋಡಿ ಹೇಗಿದೆ, ಮೇಲ್ಗಡೆಲ್ಲ ಇದು ಬೆಳೆಸಿದ್ದಾರೆ, ಗ್ರಾಸ್ ಬೆಳೆಸಿದ್ದಾರೆ, ಚೆನ್ನಾಗಿದೆ ಪ್ಲೇಸ್. ಸೊ ನಾವು ಸ್ಟೇ ಆಗಿದ್ದಿಲ್ಲ ಇದೆ. ಸೊ ಎಂಟರ್ ಆಗ್ತಿದ್ದಂಗೆ ಈ ಕಡೆ ಸ್ಮಾಲ್ ಹಾಲ್ ಕಾಣಿಸುತ್ತೆ. ಚೆಕ್ಔಟ್ ಟೈಮಲ್ಲಿ ಮಾಡ್ತಿದ್ದಲ್ವ, ಸೊ ಸ್ವಲ್ಪ ಮೆಸ್ಸಿ ಇರುತ್ತೆ. ಆ್ಯಂಡ್ ಈ ಕಡೆ ಕಿಚನ್ ಇರುತ್ತೆ. ನಾವು ಬಂದಿದ್ದ ತಕ್ಷಣ ಲೈಕ್ ಇವೆಲ್ಲ ಕಾಂಪ್ಲಿಮೆಂಟ್ರಿ ಇರುತ್ತೆ. ಆ್ಯಂಡ್ ಇಲ್ಲೊಂದು ಚಿಪ್ಸ್ ಕೂಡ ಇತ್ತು, ಇದು ಬಿಸ್ಕೆಟ್ ಇದೆ, ಫ್ರೂಟ್ಸ್ ಇದೆಲ್ಲ ಫ್ರೂಟ್ಸ್ ಕೊಟ್ಟಿರ್ತಾರೆ. ಆ್ಯಂಡ್ ಇದು ಓಪನ್ ಮಾಡಿದ್ರೆ ಮಿನಿ ಫ್ರಿಡ್ಜ್ ಇದೆ. ಮಿನಿ ಫ್ರಿಡ್ಜ್ ಒಳಗಡೆ ಚಾಕ್ಲೇಟ್ಸ್ ಮತ್ತು ಜ್ಯೂಸ್ ಕಾಂಪ್ಲಿಮೆಂಟ್ರಿ, ಅದು ಕೂಡ. ಇಲ್ಲಿ ಕೂತ್ಕೊಂಡು ನೆನ್ನೆಲ್ಲ ನಾನು ಇಲ್ಲೇ ವರ್ಕ್ ಮಾಡಿದ್ವಿ, ಇಲ್ಲಿ ಕೂತ್ಕೊಂಡು ವರ್ಕ್ ಮಾಡಿದೆ. ಇಲ್ಲಿಂದಲೇ ನೋಡಿ ಹೇಗಿದೆ ಸೀನ್ರಿ. ಹಂಗೆ ಈ ಕಡೆ ಹೋದರೆ ಇವಾಗ ಬಾಲ್ಕನಿ ಥರ ಜಕೂಸಿ, ಇಲ್ಲಿ ಜಕೂಸಿ ಇದೆ ಬಿಟ್ಟಿತ್ತು. ಸೊ ಬನ್ನಿ, ಇದೆ ನಾವು ಸ್ಟೇ ಆಗಿದ್ದೀರ. ಆ ರೂಮ್ ಅಂತೂ ಸ್ವಲ್ಪ ತುಂಬಾ ದೊಡ್ಡದಾಗಿದೆ, ಚೆನ್ನಾಗಿದೆ ಕೂಡ, ನೀಟಾಗಿದೆ. ಆ್ಯಂಡ್ ಇದು ಗೊತ್ತಿಲ್ಲ, ಹೇಳೋಕ್ಕಾಗಿಲ್ಲ. ನೋಡಿದ್ರಲ್ಲ, ಇದೇ ನಾವು ಸ್ಟೇ ಆಗಿದ್ದಿದ್ವಿಲ್ಲ. ರೆಡಿ ಆದೆ. ಏನಿದು ಫುಲ್ ಟ್ರೆಡಿಷ್ನಲ್ ಅಂದ್ಕೊಳ್ತಿದ್ದೀರಾ? ಅದೇ ಇವಾಗ ಧರ್ಮಸ್ಥಳ ಹೋಗೋದ್ರಿಂದ ಫುಲ್ ಟ್ರೆಡಿಷ್ನಲ್. ಇವಾಗ ಹೇಗಿದೆ ನನ್ನ ಔಟ್ಫಿಟ್? ವೆಹಿಕಲ್ ಬಂದಿದೆ ಪಿಕ್ ಮಾಡೋಕ್ಕೆ. ಲಗೇಜ್ ಎಲ್ಲ ಗಾಡಿಗೆ ತುಂಬಿಸಿದಾಯಿತು. ಬದ್ದು ಹೋಗಿ ರಿಸೆಪ್ಷನಲ್ಲಿ ಕೀ ಕೊಟ್ಟು ಫುಲ್ಲು ನಾವು ಅಲ್ಲಿ ರೆಸಾರ್ಟ್ ಹತ್ರ ಸ್ಟಾರ್ಟ್ ಮಾಡಿದ್ದಕ್ಕೆ ಇನ್ನೂ ಹೋಗ್ತಾನೇ ಇದ್ದೀವಿ. ಎಲ್ಲೂ 1 ಸೆಕೆಂಡ್ ಕೂಡ ಮಳೆ ನಿಂತಿಲ್ಲ. ಫಾಗ್ ಬೇರೆ ಸ್ಟಾರ್ಟ್ ಆಯ್ತು ಇವಾಗ. ಸಕ್ಕತ್ತಾಗಿದೆ ಮಾತ್ರ ವೆದರ್. ಸೂಪರ್ ಆಗಿದೆ, ರೋಡೇ ಕಾಣಿಸ್ತಿಲ್ಲ. ಯಾವುದಿದು ಚಾರ್ಮಡಿ ಘಾಟಲ್ಲಿ. ವಾವ್, ಮಸ್ತಿದೆ. 1 ಗಂಟೆಯಲ್ಲಿ ಇಷ್ಟು ಫಾಗು. ಧರ್ಮಸ್ಥಳ ರೀಚ್ ಆಗಿದ್ದೀವಿ. ಬಟ್ ಇನ್ನು ಮಳೆ ಅಂತೂ ನಿಂತಿಲ್ಲ, ಫುಲ್ ಮಳೆನೇ ಇದೆ. ಇವಾಗ ಬೇಗ ಹೋಗಿ ದರ್ಶನ ನೋಡಬೇಕು. ಏನಾದರೂ ತುಂಬ ರಶ್ ಇದ್ದರೆ ಗೊತ್ತಿರೋರು ಒಬ್ಬರಿದ್ದಾರೆ, ಅವರಿಗೆ ಕಾಲ್ ಮಾಡೋದು. ಸೊ ಅವ್ರು ಬಂದು ಡೈರೆಕ್ಟ್ ಕರ್ಕೊಂಡು ಹೋಗ್ತಾರೆ. ರಶ್ ಇಲ್ಲ ಅಂದರೆ ಸ್ಪೆಷಲ್ ಟಿಕೆಟ್ ತಗೊಂಡು ಸ್ಪೆಷಲ್ ಟಿಕೆಟ್ ಎಲ್ಲ ಅಷ್ಟೇ. ಮಳೆ ಫುಲ್ ಮಳೆ.
ಇವಾಗ ಡೈರೆಕ್ಟ್ ಬಿಡ್ತಿದ್ದಾರೆ, ಬೇಗ ಹೋಗ್ಬೇಕು. 2 ಗಂಟೆ ಕ್ಲೋಸ್ ಇದೆ. ದರ್ಶನ ಹೇಗಾಯ್ತು? ಸಕ್ಕತ್ತಾಗಾಯ್ತು ದರ್ಶನ. ಮಂಗಳಾರತಿ ಜೊತೆ ಆಲ್ಮೋಸ್ಟ್ 10 ಮಿನಿಟ್ಸ್ ದೇವ್ರ ಮುಂದೆ ನಿಂತಿದ್ದೀವಿ. ಅಷ್ಟು ಖುಷಿ. ಸೊ ಒಳ್ಳೆ ದರ್ಶನ ಆಯಿತು, ಒಳ್ಳೆ ಊಟ ಆಯಿತು. ತುಂಬ ಏನು ರಶ್ ಇಲ್ಲ, ಮಧ್ಯಾಹ್ನ ಅಲ್ವಾ ಕ್ಲೋಸಿಂಗ್ ಟೈಮ್ ಇವಾಗ, ಸೊ ಅದಕ್ಕೆ ರಶ್ ಏನು ಕಾಣಿಸ್ತಿಲ್ಲ. ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು. 10 ನಿಮಿಷ ದೇವ್ರ ಮುಂದೆನೇ ನಿಂತ್ಕೊಂಡಿದ್ದು. ಅಂದರೆ 2:20ಗೆಲ್ಲ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರಲ್ಲ, ಸೊ ಅದಕ್ಕೋಸ್ಕರ ನಾವು ಆಲ್ಮೋಸ್ಟ್ 2 ಆಗಿತ್ತು ಒಳಗಡೆ ಹೋದಾಗ. ಡೈರೆಕ್ಟ್ ದರ್ಶನ ಇದ್ದಿದ್ದು. ಡೈರೆಕ್ಟ್ ಮೇನ್ ಗೇಟಿಂದನೇ ಹೋಗಿ ದರ್ಶನ ಮಾಡಿಕೊಂಡು ತಕ್ಷಣವೇ ಊಟಕ್ಕೆ ಹೋಗಿ ಊಟ ಮುಗಿಸ್ಕೊಂಡು ಆಲ್ರೆಡಿ 2:30ಗೆಲ್ಲ ವಾಪಸ್ ಇವಾಗ ಬ್ಯಾಂಗ್ಳೂರ್ ಹೋಗೋಣ ಅಂತಲೇ ಡಿಸೈಡ್ ಮಾಡಿದ್ದೀವಿ. ನೋಡಿ ಕಾಣಿಸಿದ್ಯಾ ಮಣ್ ಸ್ಲೈಡ್, ಅಲ್ಲಿಂದ ಎಲ್ಲ ಮಾಡ್ಕೊಂಡು ಬಂದಿದ್ದು ಈ ಕಡೆ ಟ್ರಾಫಿಕ್. ಹುಡುಗ ಅದಕ್ಕೆ ಆ ರೂಟಲ್ಲಿ ಹೋಗಿ ಅಂತ ಹೇಳಿದ್ದು, ಪಾಪ ಚಿಕ್ಕ